ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗಿದೆ. ಬಿಜೆಪಿ ಶಾಸಕ ಅಭಯ ಪಾಟೀಲ್ ಆಪ್ತ ಸದಸ್ಯರ ಸದಸ್ಯತ್ವವೇ ರದ್ದಾಗಿದೆ. ಇಬ್ಬರ ಸದಸ್ಯತ್ವವನ್ನ ರದ್ದು ಮಾಡಿ ಬೆಳಗಾವಿ ಪ್ರಾದೇಶಿಕ ಆಯುಕ್ತರು ಆದೇಶ ಹೊರಡಿಸಿದ್ದಾರೆ. ಬೆಳಗಾವಿ ದಕ್ಷಿಣ ಕ್ಷೇತ್ರದ ವಾರ್ಡ್ ನಂಬರ್ 41ರ ಸದಸ್ಯ ಮಂಗೇಶ್ ಪವಾರ್, ವಾರ್ಡ್ ನಂಬರ್ 23ರ ಸದಸ್ಯ ಜಯಂತ್ ಜಾಧವ್ ಸದಸ್ಯತ್ವವನ್ನ ರದ್ದು ಮಾಡಲಾಗಿದೆ. ಪತ್ನಿಯರ ಹೆಸರಿನಲ್ಲಿ ಮಳಿಗೆಯನ್ನ ಪಡೆದಿದ್ದ ಬಿಜೆಪಿಯ ಸದಸ್ಯರುಗಳಿಗೆ ಲೋಕೋಪಯೋಗಿ ಇಲಾಖೆಯ ತಿನಿಸುಕಟ್ಟೆಯಲ್ಲಿ ಮಳಿಗೆಯನ್ನ ಪಡೆದಿದ್ದ ಇಬ್ರು, ಪತ್ನಿ ನೀತಾ ಹೆಸರಿನಲ್ಲಿ ಮಳಿಗೆಯನ್ನ ಪಡೆದಿದ್ದ ಮಂಗೇಶ್ ಪವಾರ, ಪತ್ನಿ ಸೋನಾಲಿ ಹೆಸರಿನಲ್ಲಿ ಮಳಿಗೆಯನ್ನ ಪಡೆದಿದ್ದ ಜಯಂತ್ ಜಾಧವ್ ಪ್ರಭಾವ ಮಳಿಗೆ ಪಡೆದಿದ್ದಾರೆ ಅಂತ ದೂರು ನೀಡಿದ್ದ ಸುಜೀತ್ ಮುಳುಗುಂದ. ಈ ದೂರು ಆಧರಿಸಿ ಸುದೀರ್ಘ ವಿಚಾರಣೆಯನ್ನ ನಡೆಸಿ ಇದೀಗ ಸದಸ್ಯತ್ವವನ್ನ ರದ್ದು ಮಾಡಲಾಗಿದೆ. ವಿಚಾರಣೆಯನ್ನ ಕೂಡ ಮಾಡಲಾಗಿದೆ. ಇಬ್ಬರು ತಪ್ಪು ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸುದೀರ್ಘ ವಿಚಾರಣೆಯ ನಂತರ ಇದೀಗ ಇವರ ಸದಸ್ಯತ್ವವನ್ನ ರದ್ದು ಮಾಡಲಾಗಿದೆ. ಇಬ್ಬರೂ ಕೂಡ ತಮ್ಮ ತಮ್ಮ ಪತ್ನಿಯರ ಹೆಸರಿನಲ್ಲಿ ಮಳಿಗೆಯನ್ನ ಪಡೆಯಲಾಗಿತ್ತು. ಇದು ಕಾನೂನು ಬಾಹಿರ. ಆ ಕಾರಣಕ್ಕಾಗಿ ಇಬ್ಬರ ಸದಸ್ಯತ್ವವನ್ನ ರದ್ದು ಮಾಡಿ ಬೆಳಗಾವಿ ಪ್ರಾದೇಶಿಕ ಆಯುಕ್ತರು ಆದೇಶ ಹೊರಡಿಸಿದ್ದಾರೆ. ಜಯಂತ್ ಜಾಧವ್ ಮತ್ತು ಮಂಗೇಶ್ ಪವಾರ್, ವಾರ್ಡ್ ನಂಬರ್ 23ರ ಸದಸ್ಯ ಜಯಂತ್ ಜಾಧವ್ ಅವರು ಇಬ್ಬರೂ ಕೂಡ ತಮ್ಮ ಹೆಂಡತಿಯರ ಹೆಸರಿನಲ್ಲಿ ಮಳಿಗೆಯನ್ನ ಪಡೆದಿದ್ರು. ಸುದೀರ್ಘವಾಗಿ ಒಂದು ವಿಚಾರಣೆಯನ್ನು ಕೂಡ ಮಾಡಲಾಗಿತ್ತು. ಸುಜೀತ್ ಎನ್ನುವರು ದೂರನ್ನು ನೀಡಿದರು. ಹೀಗೆ ಮಾಡಿದ್ದಾರೆ, ಮಹಾ ಮೋಸ ಇದು ಅಂತ. ಆ ಹಿನ್ನೆಲೆಯಲ್ಲಿ ದೂರನ್ನು ಆಧರಿಸಿ ವಿಚಾರಣೆಯನ್ನು ಮಾಡಿ ಇಬ್ಬರ ಸದಸ್ಯತ್ವವನ್ನು ರದ್ದು ಮಾಡಲಾಗಿದೆ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಇಬ್ಬರ ಸದಸ್ಯತ್ವವನ್ನ ರದ್ದು ಮಾಡಿರುವುದು ಈ ಮುಖಾಂತರವಾಗಿ ಇದು ಬಿಜೆಪಿ ಹಿನ್ನಡೆ ಆಗ್ತಾ ಇದೆ. ಮಂಗೇಶ್ ಪವಾರ್ ಮತ್ತು ಜಯಂತ್ ಜಾಧವ್ ಇಬ್ಬರೂ ಕೂಡ ಸದಸ್ಯರು. ಆದರೆ ಇವರು ತಮ್ಮ ಪತ್ನಿಯರ ಹೆಸರಿನಲ್ಲಿ ಮಳಿಗೆಯನ್ನ ಪಡೆದಿದ್ರು. ಬಿಜೆಪಿಯ ಸದಸ್ಯರಾಗಿ ಪತ್ನಿದಿರ ಹೆಸರಿನಲ್ಲಿ ಮಳಿಗೆಯನ್ನ ಪಡೆದಿದ್ರು. ಹಾಗೆ ಪಡೆಯೋ ಹಾಗಿಲ್ಲ ಅಂತ ಗೊತ್ತಿದ್ರೂ ಕೂಡ ತಮ್ಮ ಪ್ರಭಾವವನ್ನು ಬೀರಿ ಮಳಿಗೆಗಳನ್ನು ಪಡ್ಕೊಳ್ಳಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಕೂಡ ನೀಡಲಾಗಿತ್ತು. ಈ ದೂರಿನ ಅನ್ವಯ ಸುದೀರ್ಘವಾದಂಥ ವಿಚಾರಣೆಯನ್ನು ಕೂಡ ಮಾಡಲಾಗಿತ್ತು. ಈ ವಿಚಾರಣೆಯಲ್ಲಿ ಇಬ್ಬರ ತಪ್ಪಿದೆ ಅಂತ ಸಾಬೀತಾದ ನಂತರ ಇದೀಗ ಸದಸ್ಯತ್ವವನ್ನು ರದ್ದು ಮಾಡಲಾಗಿದೆ. ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಅವರ ಆಪ್ತರು ಇವರಿಬ್ಬರ ಸದಸ್ಯತ್ವ ರದ್ದಾಗಿರೋದ್ರಿಂದ ಬಿಜೆಪಿಗೆ ಒಂಥರ ಮುಜುಗರನೂ ಕೂಡ ಆಗ್ತಿದೆ. ಶಾಸಕರ ಆಪ್ತರೇ ಈ ಥರದೊಂದು ಕೆಲಸದಲ್ಲಿ ಭಾಗಿಯಾಗಿರೋದು ಕೂಡ ಒಂದು ರೀತಿಯಾಗಿ ಮುಜುಗರ ತಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿಯ ಇಬ್ಬರು ಸದಸ್ಯರ ಸದಸ್ಯತ್ವವೇ ರದ್ದಾಗಿರೋದು. ಯಾವ ಥರ ಇನ್ವಾಲ್ವ್ಮೆಂಟ್ ಇತ್ತು, ಇದರಿಂದ ಬಿಜೆಪಿಗೆ ಹೇಗೆ ಮುಜುಗರ ಆಗಿದೆ? ಶ್ರೀಧರ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಇದೀಗ ಇಬ್ಬರು ಸದಸ್ಯರ ಸದಸ್ಯತ್ವವನ್ನ ರದ್ದು ಮಾಡಲಾಗಿದೆ. ಬಿಜೆಪಿಗೆ ಯಾವ ಥರ ಮುಜುಗರ ಆಗ್ತಾ ಇದೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ? ನೀತಿ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಈಗ ಬಿಜೆಪಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಬೆಳಗಾವಿ ಮಹಾನಗರ ಪಾಲಿಕೆ ಅಂತ ಬಂದಾಗ ಇಲ್ಲಿ ಅದನ್ನ ಕಂಟ್ರೋಲ್ ತೆಗೆದುಕೊಳ್ಳೋದಕ್ಕೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎಲ್ಲೆಲ್ಲರೂ ಸರ್ಕಸ್ ನಡೆಸ್ತಾ ಇತ್ತು. ಈ ಹಿಂದೆ ಏನು ಬಿಜೆಪಿ ಶಾಸಕರಾದ ಅಭಯ್ ಪಾಟೀಲ್ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ಮಧ್ಯೆ ನೇರವಾಗಿ ಒಂದು ಫೈಟ್ ಕೂಡ ಆರಂಭವಾಗಿತ್ತು. ಇದೇ ಸತೀಶ್ ಜಾರಕಿಹೊಳಿ ಸರ್ಕಾರ ಬಂದ ತಕ್ಷಣವೇ ಏನಂದ್ರೆ ಬೆಳಗಾವಿ ದಕ್ಷಿಣ ಮತಕ್ಷೇತ್ರದಲ್ಲಿ ಆದಂತಹ ಅಕ್ರಮದ ಒಂದು ತನಿಖೆಗೆ ಒಂದು ಆದೇಶ ಕೊಟ್ಟಿರ್ತಾರೆ. ಅದರ ಭಾಗವಾಗಿ ತಿನಿಸುಕಟ್ಟೆಯಲ್ಲಿ ತಮ್ಮ ಪತ್ನಿಯರ ಹೆಸರಿನಲ್ಲಿ ಒಂದು ಮಳಿಗೆಯನ್ನ ಪಡೆದಿರ್ತಕ್ಕಂಥ ವಿಚಾರ ಕೂಡ ಬೆಳಕಿಗೆ ಬರುತ್ತೆ. ಇದೇ ಸಂದರ್ಭದಲ್ಲಿ ಏನಂದ್ರೆ ಸಾಮಾಜಿಕ ಹೋರಾಟಗಾರ ಸುಜೀತ್ ಮುಳುಗುಂದ್ ಪ್ರಾದೇಶಿಕ ಆಯುಕ್ತರಿಗೆ ಒಂದು ದೂರನ್ನು ಕೊಡ್ತಾರೆ. ಏನು ಬೆಳಗಾವಿ ದಕ್ಷಿಣ ವಿಧಾನಸಭಾ ಮತಕ್ಷೇತ್ರದ ವಾರ್ಡ್ ನಂಬರ್ 41ರ ಸದಸ್ಯರಾದಂತ ಮಂಗೇಶ್ ಪವಾರ್ ಮತ್ತು ವಾರ್ಡ್ ನಂಬರ್ 23 ಸದಸ್ಯರಾದಂತ ಜಯಂತ್ ಜಾಧವ್ ಇದ್ರೆ ಇವರಿಬ್ಬರ ಸದಸ್ಯತ್ವವನ್ನು ರದ್ದು ಮಾಡಬೇಕು. ಯಾಕಂದ್ರೆ ಇವರಿಬ್ಬರು ಕೂಡ ತಮ್ಮ ಪತ್ನಿಯರಾದಂತ ಸೋನಿಯಾ ಮತ್ತು ನೀತಾ ಹೆಸರಿನಲ್ಲಿ ಒಂದು ಮಳಿಗೆಯನ್ನು ತೆಗೆದುಕೊಂಡಿದ್ದಾರೆ, ಅಂದ್ರೆ ಅಧಿಕಾರದ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ದೂರನ್ನು ಕೊಟ್ಟಿದ್ರು. ಸುದೀರ್ಘವಾದಂತ ಒಂದು ತನಿಖೆ ನಡೆಸಿದ ಬಳಿಕ ಪ್ರಾದೇಶಿಕ ಆಯುಕ್ತರು ಈಗ
ಏನು ಈ ಇಬ್ಬರು ಸದಸ್ಯರ ಸದಸ್ಯತ್ವವನ್ನು ರದ್ದು ಮಾಡಿ ಈಗ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಇಲ್ಲಿ ಒಂದು ಅಂಶ ಗಮನಿಸಬೇಕಾಗಿದೆ ಏನಂದ್ರೆ ನೀತಿ, ಬಿಜೆಪಿಗೆ ಒಂದು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಸ್ಪಷ್ಟ ಬಹುಮತ ಇದೆ. 35 ಸದಸ್ಯರು ಗೆದ್ದು ಬಂದಿದ್ದಾರೆ 58 ಸದಸ್ಯರಲ್ಲಿ. ಇದರಲ್ಲಿ ಈಗ ಇಬ್ಬರು ಸದಸ್ಯರು ಈಗ ಅನರ್ಹಗೊಂಡಿರ್ತಕ್ಕಂಥದ್ದು. ಏನು ಪ್ರಮುಖವಾಗಿ ಅವರ ಸದಸ್ಯತ್ವ ರದ್ದಾಗಿದೆ. ಇನ್ನು ಈಗಾಗಲೇ ಏನು 2ನೇ ಅವಧಿಯ ಮೇಯರ್ ಉಪಮೇಯರ್ ಅವಧಿ ಏನಿದೆ ಆ ಅವಧಿ ಕೂಡ ಇದೇ ತಿಂಗಳ 15ಕ್ಕೆ ಕೂಡ ಅಂತ್ಯ ಆಗುತ್ತೆ. ಇನ್ನು 3ನೇ ಅವಧಿಯ ಚುನಾವಣೆ ಕೂಡ ಇನ್ನು ಸದ್ಯದಲ್ಲೇ ದಿನಾಂಕ ಕೂಡ ಘೋಷಣೆ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಇಬ್ಬರು ಸದಸ್ಯರ ರದ್ದು ಏನಾಗಿದೆ, ಇದು ಬಿಜೆಪಿಗೆ ಬಿಗ್ ಶಾಕ್ ಅಂತ ಹೇಳ್ಬೋದು. ಇದು ಸತೀಶ್ ಜಾರಕಿಹೊಳಿ ಅಭಯ್ ಪಾಟೀಲ್ ಮಧ್ಯೆ ಒಂದು ಏನು ಜಿದ್ದಾಜಿದ್ದಿನ ಫೈಟ್ ನಡೀತಾ ಇತ್ತು. ಅದರ ಭಾಗವಾಗಿ ಏನು ಈ ಇಬ್ಬರು ಬಿಜೆಪಿ ಸದಸ್ಯರು ಅಕ್ರಮವಾಗಿ ಏನು ತಮ್ಮ ಪತ್ನಿಯ ಹೆಸರಿನಲ್ಲಿ ಒಂದು ಮಳಿಗೆನ ತೆಗೆದುಕೊಂಡಂತ ಹಿನ್ನೆಲೆಯಲ್ಲಿ ಏನು ದೂರು ಕೊಟ್ಟಿದ್ರು. ಆ ದೂರನ್ನ ಏನು ಪರಿಶೀಲನೆ ನಡೆಸಿ ತನಿಖೆ ನಡೆಸಿದ ಬಳಿಕ ಇಬ್ಬರು ಸದಸ್ಯರ ಸದಸ್ಯತ್ವ ರದ್ದು ಮಾಡಿ ಈಗ ಪ್ರಾದೇಶಿಕ ಆಯುಕ್ತರು ಪ್ರಮುಖವಾಗಿ ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಇದು ಈಗ ಮುಂಬೈ 3ನೇ ಅವಧಿಯ ಮೇಯರ್ ಚುನಾವಣೆ ಮೇಲೆ ಇದರ ಪರಿಣಾಮ ಬೀರುತ್ತೆ ಅನ್ನುವಂತ ಮಾತುಗಳು ಕೂಡ ಈಗ ಬೆಳಗಾವಿ ಮಹಾನಗರ ಪಾಲಿಕೆ ಕೇಳಿ ಬರ್ತಾ ಇದೆ. ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.